ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣವನ್ನು ಪ್ರಶ್ನಿಸಿದ ಯುವ ಜನರ ಮೇಲೆ ನಡೆದ ದಾಳಿಯನ್ನು ಖಂಡಿಸಿ ಕೊಡಗು ಜಿಲ್ಲಾ ಎಸ್ಡಿಪಿಐ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು. ಇಂದಿರಾ ಗಾಂಧಿ ವೃತ್ತದಲ್ಲಿ ಸೇರಿದ ಪ್ರತಿಭಟನಾಕಾರರು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ, ಬಿಜೆಪಿ ಅಂಗಸಂಸ್ಥೆ ಆರ್ಎಸ್ಎಸ್ ಮತ್ತು ಕೇಂದ್ರದ ಆಡಳಿತಾರೂಢ ನಾಯಕರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದರು. ಪರೀಕ್ಷಾ ಅಕ್ರಮಗಳನ್ನು ಪೋಷಿಸಿ ಮಾರಕಾಯುಧ ಬಳಸಿ ಪ್ರತಿಭಟನೆಗಳನ್ನು ಹತ್ತಿಕ್ಕಲಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಕಲ್ಲನ್ನು ಬಳಸಿದಿರಿ, ಅನ್ಯಾಯ ಅಕ್ರಮ ಎಸಗಿದಿರಿ. ಇಲ್ಲ ಇಲ್ಲ ಸಹಿಸಲ್ಲ, ಅನ್ಯಾಯ ಅಕ್ರಮ ಸಹಿಸಲ್ಲ. ಜಿಂದಾಬಾದ್ ಜಿಂದಾಬಾದ್. ಭ್ರಷ್ಟರ ವಿರೋಧಿಸುವ ಸಲುವಾಗಿ, ದುಷ್ಟರ ಶಿಕ್ಷಿಸುವ ಪರವಾಗಿ ಈ ಸಂದರ್ಭ ಮಾತನಾಡಿದ ಪಕ್ಷದ ಜಿಲ್ಲಾಧ್ಯಕ್ಷ ಆಮೀನ್ ಮೊಹಸಿನ್, ಜಾತಿ ಭೇದ ಮರೆತು ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಇಡೀ ರಾಷ್ಟ್ರದ ಯುವ ಜನತೆ ಪಾಲ್ಗೊಂಡಿದ್ದು ಬಿಜೆಪಿಗೆ ಹತಾಶೆ ತಂದಿದೆ ಎಂದರು. ಮುಂದೆ ಕೋಮು ಚಿಂತನೆಯ ಆಡಳಿತ ಸಾಧ್ಯವಿಲ್ಲ ಎಂಬುದು ನಾಯಕರಿಗೆ ಮನದಟ್ಟಾಗಿದೆ. ಈ ಬದಲಾವಣೆಯನ್ನು ಸಹಿಸದೆ ಆಡಳಿತಾರೂಢರು ಮಾರುಕಾಯುಧಗಳಿಂದ ಪ್ರತಿಭಟನೆಯನ್ನು ಹತ್ತಿಕ್ಕಲು ಪ್ರಯತ್ನಿಸಿದ್ದಾರೆ ಎಂದು ಆಮೀನ್ ಮೊಹಸಿನ್ ಆರೋಪಿಸಿದರು. ಭವಿಷ್ಯದ ಭಾರತದ ರೂವಾರಿಗಳಾಗಿರುವ ಯುವ ಜನತೆಯ ಉತ್ಸವವನ್ನು ನಿರಂಕುಶ ಪ್ರಭುತ್ವ ಕುಗ್ಗಿಸಲು ಪ್ರಯತ್ನಿಸಿದೆ. ಯುವಕರಿಗೆ ಮುಂದೆ ಉಜ್ವಲ ಭವಿಷ್ಯಕ್ಕೆ ದಾರಿ ಮಾಡಿಕೊಡದಿದ್ದರೆ ಎಸ್ಡಿಪಿಐ ಉಗ್ರ ಹೋರಾಟ ರೂಪಿಸಲಿದೆ ಎಂದು ಆಮೀನ್ ಮೊಹಸಿನ್ ಹೇಳಿದರು. ರಾಜೀನಾಮೆಯ ಬೇಡಿಕೆಯನ್ನಿಟ್ಟು ನೀಟ್ ಪತ್ರಿಕೆಯ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಹಿನ್ನೆಲೆಯಲ್ಲಿ ದೇಶದ ಯುವ ಶಕ್ತಿ ಬೀದಿಗಿಳಿದು ನ್ಯಾಯಕ್ಕಾಗಿ ಹೋರಾಟವನ್ನು ನಡೆಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಹೋರಾಟವನ್ನು ದೇಶವ್ಯಾಪ್ತಿ ಪಸರಿಸಿ ನ್ಯಾಯದ ಹೋರಾಟಕ್ಕೆ ಮುಂದಾದಂತಹ ಯುವ ಪೀಳಿಗೆಗೆ ನಿರಂತರವಾಗಿ ಶೋಷಣೆಗೆ ಒಳಪಡಿಸ್ತಾ ಇರತಕ್ಕಂತಹ ಸರ್ಕಾರದ ನಡೆಯ ವಿರುದ್ಧ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ತೀವ್ರ ಸ್ವರೂಪದ ಹೋರಾಟಕ್ಕೆ ಇವತ್ತು ಮುಂದಾಗಿದೆ. ಈ ದೇಶದಲ್ಲಿ ಯುವ ಶಕ್ತಿಗಳು ಈ ದೇಶದ ಭವ್ಯ ಚಿಂತನೆಯ ಭಾರತದ ನಿರ್ಮಾಣಕ್ಕೆ ಪ್ರಮುಖ ಪಾತ್ರರಾಗಿರ್ತಾರೆ. ಅವರ ಆರೋಗ್ಯ, ಅವರ ಶಿಕ್ಷಣ, ಅವರ ಉದ್ಯೋಗ ಎಲ್ಲವೂ ಕೂಡ ಪ್ರಗತಿದತ್ತವಾಗಿರ್ತಕ್ಕಂಥ ಭಾರತದ ನಿರ್ಮಾಣಕ್ಕೆ ಮೂಲ ಕೇಂದ್ರ ಸ್ತರವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಜೀವನದ ಸ್ವೇಚ್ಛಾಚಾರದ ಚಿಂತನೆಯಲ್ಲಿ ಇವತ್ತು ಒಬ್ಬ ನಿರಂಕುಶ ಆಡಳಿತಗಾರ ತಾನೇ ನಡೆಸುವಂಥ ಆಡಳಿತದಲ್ಲಿ ವಿದ್ಯಾರ್ಥಿಗಳಿಗೆ, ರೈತರಿಗೆ, ಇಲ್ಲಿಯ ಮಹಿಳೆಯರಿಗೆ ಯಾವುದೇ ರಕ್ಷಣೆ ಇಲ್ಲ ಹೇಳ್ತಕ್ಕಂಥ ವಿಚಾರ ತಿಳಿದು ಅವರು ಹೋರಾಟಕ್ಕಿಳಿಯುವಂತಹ ಸನ್ನಿವೇಶದಲ್ಲಿ ಅವರ ಮೇಲೆ ಪೆಲೆಟ್ಗಳನ್ನು, ಅವರ ಮುಂದುಗಡೆ AK-47 ಬಳಕೆ ಮಾಡಿ ಇವತ್ತು ಅವರ ಉತ್ಸಾಹವನ್ನು, ಅವರನ್ನು ನಿರುತ್ಸಾಹಕರಾಗಿ ಮಾಡುವಂತಹ ಪ್ರಕ್ರಿಯೆ ಇವತ್ತು ಈ ದೇಶಕ್ಕೆ ಸಲ್ಲದು. ಈ ನಿಟ್ಟಿನಲ್ಲಿ ದೇಶ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ಯುವಕರಿಗೆ ಮೊನ್ನೆ ನಡೆದಂತಹ ಹೋರಾಟದಲ್ಲಿ ಅದು ಕೇವಲ ನೀಟ್ ಪತ್ರಿಕೆ ಸೋರಿಕೆಯ ವಿಚಾರವಾಗಿರಲಿಲ್ಲ, ನಿರುದ್ಯೋಗದ ವಿಚಾರವಾಗಿತ್ತು, ಅದೇ ರೀತಿಯಲ್ಲಿ ಆರ್ಥಿಕ ಸಂಕಷ್ಟದ ವಿಚಾರವಾಗಿತ್ತು, ಬೆಲೆ ಏರಿಕೆಯ ವಿಚಾರವಾಗಿತ್ತು, ರೈತರ ಸಮಸ್ಯೆ ಆಗಿತ್ತು. ಈ ಎಲ್ಲ ನೋವುಗಳು ಬೀದಿಗಿಳಿದು ಹೋರಾಟ ಆದಾಗ ಅದರನ್ನು ಸಕಾರಾತ್ಮಕವಾಗಿ ಅರ್ಥ ಮಾಡಿ ಸ್ಪಂದನೆ ಕೊಡಬೇಕಾಗಿರ್ತಕ್ಕಂಥ ಸರ್ಕಾರ ಇವತ್ತು ಅವರ ಮೇಲೆ ಅಕ್ರಮ ಕೇಸುಗಳನ್ನು ದಾಖಲಿಸಿ ಅವರನ್ನು ಇವತ್ತು ನಿರುತ್ಸಾಹಕರಾಗಿ ಮಾಡ್ತಾ ಇದೆ. ಈ ವಿಚಾರ ನಿಜಕ್ಕೂ ಕೂಡ ಸಲ್ಲದು. ಅದೇ ರೀತಿಯಲ್ಲಿ ಇವತ್ತು ಏನು ಆ ದೇಶದ ಮತ್ತೊಂದು ಕಡೆಯಲ್ಲಿ
ಕೇವಲ ಕೋಮು ಗಲಭೆಯ ಇವತ್ತು ಕಿರಾಣಿ ಅಂಗಡಿಯನ್ನು ಇಟ್ಕೊಂಡು ರಾಜಕೀಯ ಒಂದು ಉಜ್ವಲ ಚಿಂತನೆಯಲ್ಲಿದ್ದಂತಹ BJP ಇವತ್ತು ಹತಾಶರಾಗಿದ್ದಾರೆ. ಅವರು ಹತಾಶ ಮನಸ್ಥಿತಿಗೆ ಬಂದಿದ್ದಾರೆ. ಯಾಕೆ ಅಂತ ಹೇಳಿದರೆ ಈ ದೇಶದಲ್ಲಿ ಇನ್ನು ಕೋಮು ಚಿಂತನೆಗೆ ಅವಕಾಶ ಇಲ್ಲ ಹೇಳ್ತಕ್ಕಂತಹ ಭಾರತದ ಪ್ರಜೆಗಳು ಇವತ್ತು ಐಕ್ಯ ಹೋರಾಟದಿಂದ ಇವತ್ತು ನಿರ್ಮಾಣ ಮಾಡಿದ್ದಾರೆ. ಒಂದು ಉತ್ತಮವಾಗಿರ್ತಕ್ಕಂಥ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಜಾತಿ, ಲಿಂಗ, ಭೇದ ಭಾವ ಎಲ್ಲಕ್ಕೂ ಮೀರಿ ಮನುಷ್ಯನ ಐಕ್ಯತೆ, ಮನುಷ್ಯದ ಭಾತೃತ್ವ ಇವತ್ತು ಎದ್ಕೊಂಡಿದೆ. ಅಲ್ಲಿ ಜುನೈದ್, ಅದೇ ರೀತಿಯಲ್ಲಿ ಹರ್ಪಿತ್ ಕೌರ್, ಅದೇ ರೀತಿಯಲ್ಲಿ ಮಣಿಕಂಠ, ಇವರೆಲ್ಲರೂ ಸೇರಿ ಆ ಒಂದು ವೇದಿಕೆಯಲ್ಲಿ ಆಹಾರ ಉಪಚಾರಗಳನ್ನು ಮಾಡಿರ್ತಕ್ಕಂಥ ವಿದ್ಯಮಾನಗಳನ್ನು ಅರ್ಥೈಸಲಿಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನೂ ಕೂಡ ಈ ಚಿಂತನೆಯಲ್ಲಿ ಭ್ರಮನಿರತರಾಗಿ ಮುಂದುವರೆದರೆ ಈ ಯುವ ಪೀಳಿಗೆಗಳು ಇವರಿಗೆ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಳಿಸ್ತಾರೆ. ಇವತ್ತು ಎದೆಯಲ್ಲಿರ್ತಕ್ಕಂಥ 3 ಅಕ್ಷರಗಳಿರ್ತಕ್ಕಂತಹ ಜಾತ್ಯತೀತ ಪ್ರಜಾಪ್ರಭುತ್ವ, ಸಾರ್ವಭೌಮ ಯಾವುದು. ಪ್ರತಿಭಟನೆಯಲ್ಲಿ ಪಕ್ಷದ ಪ್ರಮುಖರಾದ ಮನ್ಸೂರ್, ಅಬ್ದುಲ್ ಅಡ್ಕರ್, ಮೇರಿ ವೇಗಸ್, ರಜಾಕ್ ಮತ್ತಿತರರು ಪಾಲ್ಗೊಂಡಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.